ಸಾಧಿಸುವ ಛಲವೊಂದಿದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸಬಹುದು. ಯಾವುದೇ ಕಾರಣಕ್ಕೂ ಪರಿಶ್ರಮ ಪಡೆಯುವುದನ್ನು ಮರೆಯಬಾರದು. ಶ್ರಮವಿದ್ದಲ್ಲಿ ಸಾಧನೆ ಬೆನ್ನ ಹಿಂದೆಯೇ ಬರುತ್ತದೆ ಎಂದು ಫೆಮಿನಾ ಮಿಸ್ ಇಂಡಿಯಾ ವಿಜೇತೆ ಸಾಧ್ವಿ ಸತೀಶ್ ಸೈಲ್ ಅಭಿಪ್ರಾಯಪಟ್ಟರು. ಫೆಮಿನಾ ಮಿಸ್ ಇಂಡಿಯಾ 2026 ವಿಜೇತೆಯಾದ ನಂತರ ಮೊದಲ ಬಾರಿಗೆ ತಮ್ಮೂರು ಕಾರವಾರಕ್ಕೆ ಆಗಮಿಸಿದ್ದ ಸಾಧ್ವಿ ಸತೀಶ್ ಸೈಲ್ ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಜರುಗಿದ ಸ್ವಾಗತ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವ ಹಂತದಲ್ಲಿ ನನಗೆ ಮೊದಲು ಕಷ್ಟವಾಗಿತ್ತು. ಆದ್ರೆ ನಮ್ಮ ಕುಟುಂಬದವರು ಸಹಕಾರ ನೀಡಿ ಪ್ರೋತ್ಸಾಹಿಸಿದ್ರು. ತದನಂತರ ಪರಿಶ್ರಮ ಪಟ್ಟು ಸಿದ್ಧತೆ ನಡೆಸಿದೆ. ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ನಾನು ಮಿಸ್ ಇಂಡಿಯಾ ಕಿರೀಟ ಅಲಂಕರಿಸಿದ್ದೇನೆ. ಕಾರವಾರ ಆಗಲಿ ಇಲ್ಲವೇ ಗೋವಾ ಆಗಲಿ, ನಾನು ಮೊದಲು ಭಾರತೀಯಳು ಎಂದರು. ಇವಾಗ ನಾನು ಒಂದೇ ಮಾತನ್ನ ಹೇಳ್ತಾ ಇದ್ದೀನಿ, ಕಾರವಾರ ಇರಲಿ ಗೋವಾ ಇರಲಿ, ನಾವೆಲ್ಲರೂ ಈ ಭಾರತದ ಮಕ್ಕಳು. ಸೊ ಅದನ್ನ ನೀವು ಭೇದ ಭಾವ ಮಾಡಬೇಡಿ. ಮತ್ತೆ ನಿಮ್ಮ ಈ ಪ್ರೀತಿಯನ್ನ ಈ ಥರನೇ ಶವರ್ ಮಾಡ್ತಾ ಇರಿ. ಈ ಥರನೇ ನಮ್ಮೆಲ್ಲರೂ ಜನರನ್ನ ಮೇಲೆ ನಾವೆಲ್ಲರೂ ತರಿಸ್ಬೇಕು. ನಾವೆಲ್ಲರೂ ಬೇರೆಯವರನ್ನ ಸಹಾಯ ಮಾಡಬೇಕು. ಅವ್ರಿಗೆ ಅವ್ರ ಡ್ರೀಮ್ ಎಲ್ಲ ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಅದೇ ಹೇಳ್ತಾ ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಫಾದರ್ ಸ್ಟೆನಿ ಪಿಂಟೋ, ಸಾಧ್ವಿ ಸೈಲ್ ಪಾಲಕರು ಹೆಮ್ಮೆ ಪಡಬೇಕಾದ ಕ್ಷಣವಿದು. ಸಾಧ್ವಿ ಭಾರತದ ಮಣ್ಣಿನ ಮಗಳು. ಕಾರವಾರದವರಾದ ನಾವೆಲ್ಲ ಹೆಮ್ಮೆ ಪಡುವ ಸಂಗತಿ ಇದಾಗಿದೆ ಎಂದರು. ರಾಜ್ಯ ಕಾಂಗ್ರೆಸ್ ಕಾರ್ಯದರ್ಶಿ ಸುಜಾತಾ ಗಾಂವ್ಕರ್ ಮಾತನಾಡಿ, ಸಾಧ್ವಿ ಸತೀಶ್ ಸೈಲ್ ಸಾಧನೆ ಎಲ್ಲರಿಗೂ ಪ್ರೇರಣೆ. ಮುಂದೆ ಅವರು ವಿಶ್ವಸುಂದರಿಯಾಗಿ ಮಿಂಚಲಿ ಎಂದು ಹಾರೈಸಿದ್ರು. ಕಾರ್ಯಕ್ರಮದ ನಂತರ ಸಾಧ್ವಿ ಸತೀಶ್ ಸೈಲರನ್ನ ತೆರೆದ ವಾಹನದ ಮೂಲಕ ಕಾರವಾರ ನಗರದಲ್ಲಿ ಮೆರವಣಿಗೆ ಮೂಲಕ ಕರೆದೊಯ್ಯಲಾಯಿತು. ನಂತರ ನಗರದ ಸಿದ್ಧಿವಿನಾಯಕ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ನಂತರ ಹಲವರಿಂದ ಸನ್ಮಾನ ಮತ್ತು ಪುಷ್ಪಗುಚ್ಛ ನೀಡಿ ಶುಭ ಕೋರಲಾಯಿತು. ಈ ವೇಳೆ ನಗರದ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಸಾಧ್ವಿ ಮತ್ತೆ ಅವಳ ಈ ಒಂದು ಯಶಸ್ಸಿಗೆ ನಾನು ಅವರಿಗೆ ದೇವರ ಕೃಪಾದೃಷ್ಟಿ, ನಮ್ಮ ಹಿರಿಯವರ ಕೃಪಾದೃಷ್ಟಿ ಮತ್ತು ನಮ್ಮ ಫ್ಯಾಮಿಲಿಯವರ ಕೃಪಾದೃಷ್ಟಿ, ಅವರ ಫ್ರೆಂಡ್ಶಿಪ್ ಮತ್ತು ಜನರ ಒಂದು ಬೆಂಬಲ ಇದೆಲ್ಲ ನೋಡಿ ಅವಳು ಹೇಳಿದ್ದು 17,000 ಜನ ಅಲ್ಲಿ ಇದ್ದಾಗ ಒಂದು ಆ ಸ್ಟೇಜ್ ಫಿಯರ್ ಹೋಗಬೇಕು. ಆ ಸ್ಟೇಜ್ ಫಿಯರ್ ಅವಳಿಗೆ ಮೊದಲಿಂದು ಓದಿದ್ದು. ಯಾಕಂತ ಹೇಳಿದ್ರೆ ಅವಳು ಗೋವಾದಲ್ಲಿ ಚೆನ್ನಾಗಿದ್ದಾಗಿ ಕಲಿತು ಅಲ್ಲಿ ಜನ್ಮ ತಗೊಂಡು ಅವಳು ಒಂದು ಹೇಳಿದ್ರು, ನನ್ನ ಜನ್ಮವು ನಾನು ಮಾಡಲೇಬೇಕಂತ. ನಾನು ಹೇಳಿದರೆ